ಸ್ನೇಹಿತರೆ, ನಂಬಿಕೆ ನೆಟ್ವರ್ಕ್ಗೆ ನಿಮಗೆಲ್ಲ ಮತ್ತೆ ಸ್ವಾಗತ. ಲಯಕಾರಕ ಪರಮಾತ್ಮ ನಿಮ್ಮೆಲ್ಲರನ್ನ ಮತ್ತು ನಿಮ್ಮ ಕುಟುಂಬವನ್ನ ಚೆನ್ನಾಗಿಟ್ಟಿರಲಿ. ಸ್ವಾಮಿ ಕೊರಗಜ್ಜನ ಆಶೀರ್ವಾದದ ಅಭಯಹಸ್ತ ಸದಾ ನಿಮ್ಮ ಮೇಲೆ ಇರಲಿ. ಸ್ನೇಹಿತರೆ, ತುಳುನಾಡ ದೈವಗಳು, ತುಳುನಾಡ ದೈವಗಳ ಕಾರಣಿಕದ ಶಕ್ತಿ, ಅಲ್ಲಿಯ ಸಂಪ್ರದಾಯಗಳು, ದೈವಕೋಲ, ಆರಾಧನೆ, ಭಕ್ತಿ ಇವೆಲ್ಲ ನಮ್ಮನ್ನ ಆಗಾಗ ದಿಗ್ಭ್ರಾಂತರನ್ನಾಗಿ ಮಾಡ್ತಾನೆ ಇರುತ್ತವೆ. ಕಲಿಯುಗದಲ್ಲಿ ಕೂಡ ಮಾಯೆ ಜರುಗುತ್ತೆ. ದೇವರು ದೈವಗಳು ಕಾಲ್ಪನಿಕವಲ್ಲ, ಕೇವಲ ನಂಬಿಕೆಯಲ್ಲ, ಇದು ಪರಮ ಸತ್ಯ ಅನ್ನುವ ನಿದರ್ಶನಗಳನ್ನು ನಾವು ಕೇಳ್ತಾನೆ ಇರ್ತೀವಿ. ದೈವಗಳಿಗೆ ಮಾಂಸ ಮದ್ಯ ವರ್ಜಿತವಲ್ಲ. ದೈವಗಳು ಆಡಂಬರವನ್ನು ಬಯಸೋದಿಲ್ಲ. ಬಡವ ಶ್ರೀಮಂತ ಅನ್ನುವ ಭೇದವಿಲ್ಲ. ಬಾಹ್ಯ ಜಗತ್ತಿಗೆ ವಿಚಿತ್ರ ಎನಿಸುವಷ್ಟು ವಿಶೇಷ ಸಂಪ್ರದಾಯಗಳು ತುಳುನಾಡಿನಲ್ಲಿವೆ. ಬಹುಶಃ ದೈವಗಳಿಗೆ ಅತ್ಯಂತ ಹತ್ತಿರವಾಗಿರುವ ಪ್ರದೇಶ ತುಳುನಾಡು ಅಂದರೆ ತಪ್ಪಾಗಲಿಕ್ಕಿಲ್ಲ. ಸರಿಸುಮಾರು 102 ದೈವಗಳ ತವರು ತುಳುನಾಡು. ಕೇವಲ ಆ ಪ್ರದೇಶಕ್ಕೆ ಮಾತ್ರ ಸೀಮಿತ ಅಂದ್ಕೊಂಡಿದ್ರೆ ಆರಾಧಿಸುವ ಭಕ್ತ ಪ್ರಪಂಚದ ಯಾವ ಮೂಲೆಯಿಂದ ಕೂಡ ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಕೈ ಮುಗಿದ್ರೆ ಓಡೋಡಿ ಬರುವ ಕರುಣಾಗುಣ ದೈವಗಳದ್ದು. ಇಂಥ ಹಲವಾರು ದೈವಗಳಲ್ಲಿ ಒಬ್ಬನಾಗಿರುವ ಸ್ವಾಮಿ ಕೊರಗಜ್ಜನ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಕೊರಗಜ್ಜನ ಕೃಪೆಗೆ ಪಾತ್ರರಾಗುವ ಮತ್ತು ಕೊರಗಜ್ಜ ಇಷ್ಟಪಡುವ ಅಗೆಲು ಸೇವೆ ಬಗ್ಗೆನೇ ಇವತ್ತಿನ ಈ ವಿಡಿಯೋ. ಈ ಅಗೆಲು ಸೇವೆಯನ್ನು ಅರ್ಪಿಸುವ ಬಗೆ ಮತ್ತು ಮನೆಯಲ್ಲಿ ಈ ಸೇವೆಯನ್ನು ಹೇಗೆ ಮಾಡಬೇಕು ಅನ್ನುವ ವಿಶೇಷ ಮಾಹಿತಿಯನ್ನು ತುಳುನಾಡಿನ ಹಿರಿಯರಿಂದ ತಿಳಿದುಕೊಂಡು ಬಂದು ನಿಮ್ಮ ಮುಂದೆ ಇಡ್ತಿದ್ದೀನಿ. ಆರಂಭದಿಂದ ಅಂತ್ಯದವರೆಗೂ ಒಂದೇ ಗುಟುಕಿನಲ್ಲಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಸಾಧ್ಯವಾದಷ್ಟು ಈ ವಿಡಿಯೋನ ನಿಮ್ಮ ಹತ್ತಿರದವರಿಗೆ ಶೇರ್ ಮಾಡಿ. ಅದೇ ರೀತಿ ನೀವಿನ್ನು ನಮ್ಮ ನಂಬಿಕೆ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಈಗಲೇ ಆಗಿ, ಮತ್ತೆ ಮುಂಬರುವ ನಮ್ಮ ಎಲ್ಲ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಅಗೆಲು ಸೇವೆ ಸಲ್ಲಿಸುವುದರಲ್ಲಿ 2 ವಿಧ. ಮೊದಲನೇದು ಮೂಲಸ್ಥಾನ ಕುತ್ತಾರು ಕಟ್ಟೆಯಾದರೂ ತುಳುನಾಡ ತುಂಬೆಲ್ಲ ಕೊರಗಜ್ಜನ ದೈವಸ್ಥಾನಗಳಿವೆ. ಅಲ್ಲಿರುವ ಪ್ರಧಾನ ಅರ್ಚಕರಿಗೆ ನಿಮ್ಮ ಮನಸ್ಸಿನ ಕೋರಿಕೆಯನ್ನು ತಿಳಿಸಿ ಅಗೆಲು ಸೇವೆ ಸಲ್ಲಿಸುವ ಬಗೆ ಮಾಹಿತಿಯನ್ನು ಪಡ್ಕೋಬಹುದು. ಅಂದರೆ ಅವರಿಗೆ ಅಗೆಲು ಸೇವೆಗೆ ಬೇಕಾಗಿರುವ ಸಾಮಗ್ರಿಗಳಿಗೆ ಖರ್ಚಾಗುವ ಹಣವನ್ನು ಸಂದಾಯ ಮಾಡಿದರೆ ನಿಮ್ಮ ಹೆಸರಲ್ಲಿ ಕೊರಗಜ್ಜನಿಗೆ ಒಂದು ಪ್ರತ್ಯೇಕ ದಿನ ಅಗೆಲು ಅನ್ನ ಅರ್ಪಿಸ್ತಾರೆ. ಆ ದಿವಸ ನೀವು ಕೊರಗಜ್ಜನ ಸನ್ನಿಧಿಗೆ ಹೋಗಿ ಅಗೆಲು ಸೇವೆಯಲ್ಲಿ ಭಾಗಿಯಾಗಬಹುದು. ನಂತರ ಮಹಾಪ್ರಸಾದ ಸ್ವೀಕರಿಸಿ ಬರಬಹುದು. ಸಸ್ಯಾಹಾರಿಗಳಿಗೆ ಇದು ಸುಲಭ ವಿಧಾನ. ಪ್ರತಿ ಕೊರಗಜ್ಜ ಕಟ್ಟೆಯ ಅರ್ಚಕೋತ್ತಮರು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಸೇವೆಯನ್ನು ಮಾಡಿಸ್ತಾರೆ. ಇದು ಮೊದಲ ವಿಧಾನ. ಎರಡನೇ ವಿಧಾನ ಮನೆಯಲ್ಲಿ ಮಾಡುವಂಥದ್ದು. ಈ ವಿಧಾನವನ್ನು ಮಾಡುವ ಬಗೆಯನ್ನ ತುಳುನಾಡ ಜನರಿಂದ ಪಡೆದುಕೊಂಡದ್ದು. ಇಲ್ಲಿ ಹಲವರಿಗೆ ಹಲವು ಭಿನ್ನಾಭಿಪ್ರಾಯಗಳಿರಬಹುದು. ಪ್ರತಿಯೊಬ್ಬರಿಗೂ ಮನೆಯಲ್ಲಿ ಕೂಡ ಅಗೆಲು ಸೇವೆ ಸಲ್ಲಿಸುವ ಅವಕಾಶವಿದೆ. ಯಾವುದೇ ಆಕ್ಷೇಪವಿಲ್ಲ. ಸಾಮಾನ್ಯವಾಗಿ ಕೋಳಿಯ ಮಾಂಸದ ಪದಾರ್ಥ ಮತ್ತು ಅನ್ನ ಬೇಯಿಸಿ ಸಂಕ್ಷಿಪ್ತವಾಗಿ ಅಗೆಲು ಸೇವೆಯನ್ನು ಸಲ್ಲಿಸಬಹುದು. ಅಥವಾ ಸಂಪೂರ್ಣ ಅಗೆಲು ಅರ್ಪಿಸೋಕೆ ಬಯಸುವವರು ಅನ್ನ, ಬಂಗುಡೆ ಮೀನಿನ ಸಾರು, ಕುಡು ಬಸಳೆ ಅಂದರೆ ಹುರುಳಿ ಮತ್ತು ಬಸಳೆಯ ಪ್ರತ್ಯೇಕ ಸಾರು, ಬೇಯಿಸಿದ ಮೊಟ್ಟೆ, ಕೋಳಿಯ ಸಾರು, ಅಕ್ಕಿ ಹಿಟ್ಟಿನ ಪದಾರ್ಥ ಅಂದರೆ ದೋಸೆ, ಅಕ್ಕಿ ಹಿಟ್ಟಿನ ರೊಟ್ಟಿ ಆಗಬಹುದು, ಮತ್ತು ಅಜ್ಜನಿಗೆ ಅತ್ಯಂತ ಇಷ್ಟವಾದ ನಿಂಬೆ ಹುಳಿಯ ಉಪ್ಪಿನಕಾಯಿ, ಚಕ್ಕುಲಿ, ಅಡಿಕೆ, ಅದಕ್ಕೆ ಸುಣ್ಣದ ಲೇಪನ ಮಾಡಿ ನಂತರ ಸಾಧ್ಯವಾದರೆ ಸ್ವಲ್ಪ ಹೊಗೆ ಸೊಪ್ಪು ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಮದ್ಯ, ಇಷ್ಟು ಪದಾರ್ಥಗಳನ್ನು ಸಿದ್ಧಪಡಿಸಿಟ್ಕೊಳ್ಬೇಕು. ನಂತರ ಸಂಜೆಯ ಹೊತ್ತು ಸೂರ್ಯಾಸ್ತದ ನಂತರ ಒಂದು ಸ್ವಚ್ಛವಾದ ಸ್ಥಳದಲ್ಲಿ ಎಲೆಯನ್ನು ಇಟ್ಟು ಈ ಎಲ್ಲ ಪದಾರ್ಥಗಳನ್ನು ಬಡಿಸಿ ಎಡೆ ಮಾಡಿಕೊಳ್ಳಬೇಕು. ನಂತರ ಕುಟುಂಬದವರೆಲ್ಲ ನಿಮ್ಮ ಕೋರಿಕೆಯನ್ನು ಸ್ವಾಮಿ ಕೊರಗಜ್ಜನನ್ನ ಮನಸ್ಸಲ್ಲಿ ನೆನೆದು ಹೇಳಿಕೊಳ್ಳಬೇಕು. ಈ ಸಂಕಲ್ಪ ಮಾಡಿಕೊಳ್ಳುವಾಗ ಯಾವುದೇ ದುಗುಡ, ಅವಸರ, ಅನುಮಾನ, ಅಶ್ರದ್ಧೆ ಮನಸ್ಸಲ್ಲಿ ಇಟ್ಕೊಳ್ಬಾರ್ದು. ಭಕ್ತಿಯೇ ಇಲ್ಲಿ ಪ್ರಧಾನ ಪೂಜೆ. ಭಕ್ತಿ ಶ್ರದ್ಧೆಗಳಿಲ್ಲದೆ ಯಾವ ಅಗೆಲು ಸೇವೆ ಕೂಡ ಸಂಪೂರ್ಣವಾಗುವುದಿಲ್ಲ. ಇನ್ನು ಸಂಕಲ್ಪವಾದ ನಂತರ ದೀಪಗಳನ್ನು ಆರಿಸಿ ಸ್ವಲ್ಪ ಸಮಯ ಎಲ್ಲರೂ ಅಲ್ಲಿಂದ ಬಂದು ಬಿಡಬೇಕು. ನಂತರ ಅಗೆಲನ್ನ ಮನೆಯವರೆಲ್ಲ ಪ್ರಸಾದದ ರೂಪದಲ್ಲಿ ಭಕ್ತಿಯಿಂದ ಸ್ವೀಕರಿಸಬೇಕು. ಎಲೆ, ಅಡಿಕೆ, ಮದ್ಯವನ್ನು ಸ್ವೀಕರಿಸದವರು ಕಲ್ಪವೃಕ್ಷದ ಕೆಳಗೆ ಅಂದರೆ ತೆಂಗಿನ ಮರದ ಕೆಳಗೆ ಈ ಸಾಮಗ್ರಿಗಳನ್ನು ಹೂತು ಬಿಡಬೇಕು. ಅಲ್ಲಿಗೆ ನಿಮ್ಮ ಅಗೆಲು ಸೇವೆಯ ಅರ್ಪಣೆ ಪೂರ್ಣಗೊಳ್ಳುತ್ತೆ. ಇದು ಮತ್ತೊಂದು ವಿಧಾನ. ಸ್ನೇಹಿತರೆ, ಸಂಪ್ರದಾಯಗಳು ಎಲ್ಲರಿಗೂ ಸರಿ ಹೊಂದುತ್ತವೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಸಮಸ್ಯೆಗಳು, ಕಷ್ಟಗಳು ಮಾತ್ರ ನಿಸ್ಸಂದೇಹವಾಗಿ ನಮ್ಮೆಲ್ಲರಿಗೂ ಕೂಡ ಬರುತ್ತವೆ. ಸ್ವರೂಪ ಬೇರೆ ಬೇರೆ ಇರಬಹುದು, ಆದರೆ ಸಮಸ್ಯೆನೇ. ಅದಕ್ಕೆ ತಕ್ಕ ಪರಿಹಾರಗಳನ್ನು ನಾವು ಮಾಡಿಕೊಳ್ಳಲೇಬೇಕು. ಕೊರಗಜ್ಜ ಅತ್ಯಂತ ಕರುಣಾಮಯಿ. ಯಾವ ಆಡಂಬರವನ್ನು ಕೇಳುವುದಿಲ್ಲ, ಮೃಷ್ಟಾನ್ನ ಭೋಜನ ಕೇಳುವುದಿಲ್ಲ, ಭಾರವಾದ ಕಾಣಿಕೆ ಕೇಳುವುದಿಲ್ಲ, ಬಂಗಾರ ಕೇಳುವುದಿಲ್ಲ. ಸಣ್ಣ ಅರ್ಪಣೆಯೊಂದಿಗೆ ಭಕ್ತಿಯಿಂದ ಕರೆದರೆ ಓಡೋಡಿ ಬಂದು ಪರೋಕ್ಷವಾಗಿ ನಮ್ಮ ಪಕ್ಕದಲ್ಲಿ ನಿಂತು ನಮ್ಮ
ನಮ್ಮನ್ನು ಕಾಪಾಡ್ತಾನೆ, ಕಷ್ಟಗಳನ್ನು ತೊಡಗಿ ಹಾಕ್ತಾನೆ. ಅದಕ್ಕೆ ಕೊರಗಜ್ಜ ಇಂದಿಗೂ ಎಂದಿಗೂ ಮಹಾದೈವಾನೇ ಸರಿ. ಭಕ್ತಿ ಅವನಿಗೆ ಶಕ್ತಿ, ನಮಗೆ ಕಷ್ಟಗಳಿಂದ ಮುಕ್ತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.